ಬದುಕನ್ನು ಕಟ್ಕೋಬೇಕಂದ್ರೆ ಎಲ್ಲ ರೀತಿಯಿಂದ ಒಂದು ಆಹಾರಕ್ಕಾಗಿರ್ಬೋದು, ಆಹಾರ ಪದಾರ್ಥಗಳನ್ನಾಗಿರ್ಬೋದು, ಮತ್ತು ಇವತ್ತು ಕೆಲಸ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ರೀತಿಯಿಂದ ನಾವು ಬದುಕನ್ನು ಕಟ್ಕೋಬೇಕಂದ್ರೆ ಸಿದ್ಧತೆ ಇರಬೇಕು. ಇವತ್ತು ಒಂದು ಕುರುಬ ಸಮುದಾಯವು ಸಹಿತ ನಿತ್ಯ ಅವರು ಒಂದು ಜಮೀನಿನಲ್ಲೇ ಒಂದು ಭೂಮಿಯಲ್ಲಿ ಇರ್ತಾರೆ. ತಮ್ಮ ಅಡುಗೆ ಕೆಲಸಗಳನ್ನು ಮಾಡ್ತಾ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಇದ್ದರೆ ಸಾಕಷ್ಟು ಶ್ರೀಮಂತಿಯಿಂದ ಎಲ್ಲ ರೀತಿಯಿಂದ ಮನೆಗಳನ್ನು ಕಟ್ಕೊತಾರೆ. ಆದರೆ ಇವ್ರಿಗೆ ಇದೇ ಮನೆ, ಇಷ್ಟ ಮನೆ, ಹೀಗೆ ಒಂದು ಬದುಕನ್ನು ಸಹಿತ ನಾವು ವಿಚಾರ ಮಾಡಿದಾಗ ಸಹಿತ ಇಂಥ ಮಳೆ ಹೊಡೆದೈತೆ ಅಂದರು, ಇಂಥ ಥಂಡಿ ಐತೆ ಅಂದರೂ ಸಹಿತ ಇದೇ ಅವರ ಒಂದು ಮನೆ. ಹೀಗೆ ಒಂದು ಬದುಕನ್ನು ಕಟ್ಕೋಬೇಕಂದ್ರೆ ಎಲ್ಲ ರೀತಿಯಿಂದ ತಮ್ಮ ಮಾಡ್ತಾರೆ. ಮತ್ತು ಬೆಳಕನ್ನು ಬೇಕಂದಾಗ ಸಹಿತ ಇಂಥ ಸೋಲಾರ್ ವಿದ್ಯುತ್ಗಳನ್ನು ತಾವು ಬಳಕೆ ಮಾಡ್ತಾಯಿದ್ದಾರೆ. ಈ ಸೋಲಾರ್ ವಿದ್ಯುತ್ ಸಹಿತ ರಾತ್ರಿ ಹೊತ್ತು ತಮ್ಮ ಒಂದು ಏನಪ್ಪ ಅಂದ್ರೆ ಇವತ್ತು ಆಡಿಗೆ ಕುರಿಗೆ ಏನೋ ತೊಂದರೆ ಆಯ್ತಂದ್ರೆ ಈ ಬೆಳಕಿನಿಂದ ಸಹಾಯದಿಂದ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಸಹಿತ ತಮ್ಮ ಬದುಕನ್ನು ಕಟ್ಕೋಬೇಕಂದ್ರೆ ತಮ್ಮದಾದಂಥ ಒಂದು ಜೀವನ ಶೈಲಿಯಲ್ಲಿ ಮಾಡ್ತಾಯಿದ್ದಾರೆ. ಎಷ್ಟೋ ನಾವು ಇವತ್ತಿರ್ತಕ್ಕಂಥ ವಿದೇಶಿ ಪದಾರ್ಥಗಳನ್ನು ನಾವು ತಿನ್ಬೋದು ಬೇರೆದವರು, ಆದರೆ ಇವ್ರು ಮಾತ್ರ ಅದೇ ಜೋಳ, ಅದೇ ನುಚ್ಚು, ಅದೇ ಹಾಲು, ಹೀಗೆ ಮಾಡ್ಬೇಕಾದ್ರೂ ಸಹಿತ ಇಂಥ ಅಡುಗೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ. ಯಾವುದೇ ಚಳಿ ಮಳೆ ಸಹಿತ ಲೆಕ್ಕಿಸದೆ ತಮ್ಮ ಜೀವನವನ್ನು ಕಟ್ಕೊತಿದ್ದಾರೆ. ಪ್ರತಿಯೊಂದು ಸಹಿತ ನಾವು ಅರ್ಥ ಮಾಡ್ಕೋಬೇಕು. ಬದುಕಿನಲ್ಲಿ ಸಹಿತ ಯಾರ್ಯಾರು ಯಾವ ಜನಾಂಗದವರು ಏನೇನು ಮಾಡ್ತಾರೆ, ಹೆಂಗೆ ಬದುಕ್ತಾರೆ ಅನ್ನೋದು ಸಹಿತ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ತಮ್ಮ ಸೋಲಾರ್ ಪ್ಯಾನಲನ್ನು ಜೋಡಿಸ್ಕೊಂಡು ತಮ್ಮ ವಿದ್ಯುತ್ಗಳನ್ನು ರಾತ್ರಿ ಹೊತ್ತು ಸಹಿತ ಮೇಕೆಗಳಿಗೆ ಸಹಿತ ಕರೆಂಟ್ ಬೇಕು, ಅಂದರೆ ನಾವು ಬೆಳಕು ಬೇಕು. ಬೆಳಕು ಅನ್ನೋ ದೃಷ್ಟಿಯಿಂದ ಹೀಗೆ ಬ್ಯಾಟ್ರಿ, ಅನಂತರ ಅದು ಇನ್ವರ್ಟರ್, ಸೋಲಾರ್ ಪ್ಯಾನಲ್, ರಾತ್ರಿ ಹೊತ್ತೆಲ್ಲ ಸಹಿತ ಕುರಿಗಳು ಸಹಿತ ಬೆಳಕಿನಲ್ಲಿ ಸಹಿತ ಮಲಗ್ಬೋದು ಅಂಥ ಪರಿಸ್ಥಿತಿಯನ್ನು ಇವತ್ತೆಲ್ಲ ಏನು ತಂತ್ರಜ್ಞಾನದ ಬಳಕೆಯನ್ನು ಸಹಿತ ಈ ಕುರುಬ ಸಮಾಜದವರು ಸಹಿತ ಬಳಕೆ ಮಾಡ್ಕೊಂಡಿದ್ದಾರೆ. ನಾವು ನೋಡ್ಬೋದು ಎಲ್ಲ ರೀತಿಯಿಂದ ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಮತ್ತು ಎಲ್ಲ ರೀತಿಯಿಂದ ಅವರಿಗೆ ಇದಾಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ತೋಳ ಪಾಳ ಬಂದು ಅಂದ್ರೆ ಸಹಿತ ಹಿಂಗೆ ಅದಕ್ಕೊಂದು ಲೈನ್ ಕೊಟ್ಟಿರ್ತಾರೆ. ಆ ಲೈನ್ ಸಹಿತ ಜುಮ್ ಅದೈತಿ. ಹೀಗಾಗಿ ಆ ತೋಳ ಸಹಿತ ಬರೋಕ್ಕಾಗೋದಿಲ್ಲ. ಯಾಕಂದ್ರೆ ಇದನ್ನು ರಾತ್ರಿ ಹೊತ್ತು ಕೊಟ್ಟಾಗ ಸಹಿತ ಜುಮ್ ಅಂದಾಗ ಯಾವುದೂ ಹೋಗೋದಿಲ್ಲ ಅವರು. ಹೀಗಾಗಿ ಇಂಥವು ಸಹಿತ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಸಹಿತ ಯಾವ ಮಾರ್ಗದಾಗ ಬದುಕ್ತಾನೆ, ಯಾವ ಮಾರ್ಗದಾಗ ಅವನ ಖುಷಿ ಅವನ ಬದುಕಾಗಿರ್ಬೋದು, ಅವನ ಜೀವನ ಶೈಲಿ ಆಗಿರ್ಬೋದು, ಇದನ್ನೆಲ್ಲ ನೋಡ್ಬೇಕಂದ್ರೆ ನಾವು ಸ್ಥಳೀಯವಾಗಿ ಎಲ್ಲವನ್ನು ವೀಕ್ಷಣೆ ಮಾಡಿದಾಗ ಮಾತ್ರ ಇಂಥ ಕ್ರಿಯೆಗಳನ್ನು ನೋಡ್ಬೋದು.